ದಸರಾ ಉದ್ಘಾಟಕರ ವಿಚಾರಕ್ಕೆ ಕೈ ಮತ್ತೆ ಕಮಲ ನಡುವಿನ ಜಟಾಪಟಿ ಇನ್ನು ಕೂಡ ಮುಂದುವರೆದಿದೆ. ಅರಿಶಿನ ಕುಂಕುಮ ಹಾಕಿದ ಚಾಮುಂಡೇಶ್ವರಿ ಒಪ್ಪಲ್ವಂತೆ ನಿಮ್ಮ ಹೇಳಿಕೆಗೆ ಕ್ಷಮೆ ಯಾಚಿಸಿ ನಂತರ ದಸರಾ ಉದ್ಘಾಟಿಸಿ ಅಂತ ಹೇಳಿ ಧರ್ಮಸ್ಥಳದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಇದಕ್ಕೆ ಉತ್ತರವಾಗಿ ಖರ್ಗೆ ಕೂಡ ತಿರುಗೇಟ್ ಕೊಡ್ತಾರೆ. ನೀವು ನಿಸಾರ್ ಅಹ್ಮದ್ರನ್ನ ಕರೆಸಿರ್ಲಿಲ್ವಾ, ಇದನ್ನ ಯಾಕೆ ರಾಜಕೀಯ ಮಾಡ್ತಾ ಇದ್ದೀರಿ ಅಂತ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಡ್ತಾರೆ. ಇಲ್ಲಿನ ಅನ್ನ ತಿಂತಾರ, ಕಾವೇರಿ ನೀರು ಕುಡಿತೀರಿ. ನಾಚಿಕ್ ಬರೋದಿಲ್ಲ ನಿಮ್ಗೆ ಹಿಂಗ್ ಮಾತಾಡಿ ಮತ್ತೆ ಇವತ್ತು ನೀವು ಬಂದಲ್ಲಿ ಉದ್ಘಾಟನೆ ಮಾಡ್ತೇನೆ ಅಂತ ಹೇಳ್ತೀರಿ. ನಾವು ಉದ್ಘಾಟನೆ ಮಾಡೋಕ್ಕೂ ನಾ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟೇನೆ. ಉದ್ಘಾಟನೆ ಮಾಡೋದಕ್ಕೂ ಅಭ್ಯಂತರಿಲ್ಲ, ಕ್ಷಮೆ ಕೇಳ್ರಿ. ನಾನು ಭುವನೇಶ್ವರಿ ಮಾತೆಯನ್ನು ಒಪ್ತೀನಿ, ಚಾಮುಂಡಿ ಮಾತೆಯನ್ನು ಒಪ್ತೀನಿ. ನಾನು ಚಾಮುಂಡಿ ಮಾತೆಗೆ ತಲೆಬಾಗಿ ನಮಸ್ಕಾರ ಮಾಡಿ ಉದ್ಘಾಟನೆ ಮಾಡ್ತೇನೆ ಅಂತ ಘೋಷಣೆ ಮಾಡ್ರಿ. ನಾವು ನಿಮ್ಮನ್ನು ಬಂದು ಸ್ವಾಗತ ಮಾಡ್ತೀವಿ. ನಿಮ್ಮ ಏನ್ ಬೇಕಾದ್ ಮಾಡಿದ್ರೆ ನಡೀತದೆ ಅಂತ ತಿಳ್ಕೊಂಡ್ರಿ ದೇಶದಾಗ ನೀವು. ಆ ಕಾಲ ಹೋತದ. ಮಾಜಿ ಸಂಸದರಿದ್ದಾರೆ, ಕೆಲವು ಮಾಜಿ BJP ಶಾಸಕರಿದ್ದಾರೆ. ಈ ನಡಿಲಾರ್ದಂಥ ನಾಣ್ಯಗಳು ಇವಾಗ ಚಾಲ್ತಿನಲ್ಲಿ ಬರ್ಬೇಕಂದ್ರೆ ಏನೋ ಮಾಡಬೇಕು ಅಲ್ವಾ. ಈಗ ನಿಸಾರ್ ಅಹ್ಮದ್ ಅವರು ಮಾಡಿಲ್ವ ಉದ್ಘಾಟನೆ? ಅವಾಗ BJP ಸರ್ಕಾರ ಇದ್ದಾಗ ಅಬ್ದುಲ್ ಕಲಾಂ ಅವರಿಗೆ ಕರೆಸಿದ್ರು, ಅವಾಗಿನ ರಾಷ್ಟ್ರಪತಿಗಳಿಗೆ. ಅವರು ಕಾರಣಾಂತರದಿಂದ ಬರಲಿಕ್ಕಾಗಿಲ್ಲ. ಅವರು ನಿಸಾರ್ ಅಹ್ಮದ್ ಅವರಿರ್ಬೋದು, ಅಬ್ದುಲ್ ಕಲಾಂ ಅವರಿಗಿರ್ಬೋದು, ನೀವು ಕರೆಸಿದ್ದು ಅವ್ರು ಮುಸಲ್ಮಾನರಂತಾನ ಅಥವಾ ಅವರು ಸಾಮರ್ಥ್ಯ ನೋಡ್ಕೊಂಡು ಕರೆಸಿದ್ದ? ನೀವು ಅವ್ರ ಸಮರ್ಥರಿರಲಿಲ್ವಾ? ಅವರು ಸಮಾಜದಲ್ಲೇ ನಮ್ಮ ರಾಷ್ಟ್ರಕ್ಕೆ ಒಂದು ದೊಡ್ಡ ಕೊಡುಗೆ ನೀಡಿರಲಿಲ್ವಾ ಇಬ್ಬರು ಕೂಡ? ಅದೇ ರೀತಿ ಇವತ್ತು ಕರ್ನಾಟಕ ಮತ್ತು ಕನ್ನಡ ಪರವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಷ್ತಾಕ್ ಬಾನು ಅವರು ಮಾಡಿದ್ದಾರೆ. ಅದಕ್ಕೆ ನಾವು ಅವ್ರ ಸಾಧನೆಯನ್ನು ನೋಡಿ ಮೆಚ್ಚಿ ನಾವು ಕರೆಸಿದ್ದೀವಿ. ಅದರಲ್ಲಿ ತಪ್ಪೇನಿದೆ ಇದರಲ್ಲಿ? ಅಲ್ಲಿ ಉದ್ಘಾಟನೆ ಕರೆದಿದ್ದೀರಲ್ಲ, ಇಲ್ಲಿಗೂ ಕರ್ಕೊಂಬಂದ್ಬಿಡಿ, ಹೆಂಗೂ ಬರ್ತೀನಿ ಅಂತ ಹೇಳಿದಿರಲ್ಲ ಧರ್ಮಸ್ಥಳಕ್ಕೆ. ನಾವು ಓದ್ತೀರಿ, ಧರ್ಮಸ್ಥಳ ಚಲೋ ನಾವು ಮಾಡ್ತೀರಿ ಅಂತ ಆಯಮ್ಮನ್ನೇ ಕರ್ಕೊಂಬಂದು ಇಲ್ಲೂ ಉದ್ಘಾಟನೆ ಮಾಡ್ಬಿಡಿ, ಮುಗೀತು ಕತೆ. ಯಾರವರು? ಭುವನೇಶ್ವರಿ ತಾಯಿಯನ್ನ ಈ ತಾಯಿ ಅಲ್ಲ ಅಂತ ಹೇಳಿದವರು, ಆ ಧ್ವಜಕ್ಕೆ ಅವಮಾನ ಮಾಡದಂಥವ್ರನ್ನ ನೀವು ಕರೆದು ದಸರಾ ಉದ್ಘಾಟನೆ ಮಾಡೋದು. ನಾಳೆ ಆ ಅಮ್ಮ ಹೇಳ್ತಾಳೆ, ನಾನು ಮೂರ್ತಿ ಪೂಜೆ ಮಾಡುವುದಿಲ್ಲ. ಸಿದ್ದರಾಮಣ್ಣ ಅವರೇ, ಬುರುಡೆ ರಾಮಣ್ಣ ಅವರೇ, ನಾವು ಮೂರ್ತಿ ಪೂಜೆ ಅದಕ್ಕೆ ನೀವು ಚಾಮುಂಡೇಶ್ವರಿಯನ್ನ ಇದೆಯಲ್ಲ ಆನೆ ಮೇಲೆ ಇಳಿಸ್ಬಿಟ್ಟು ಏನು ಇಡಬೇಡಿ, ಅಲ್ಲಿ ಒಂದು ಗೋಡೆ ಕಟ್ಬಿಡಿ ಅಂದ್ರೆ ಕಟ್ತೀರಾ ನೀವು? ನಾನು ಮುಸ್ತಾಕು ಒಬ್ಬ ಕನ್ನಡದ ರೈಟರು ಅಲ್ವಾ. ಅವ್ರನ್ನ ಉದ್ಘಾಟನೆ ಕರೆದ್ರೆ ಬ್ರೂಕರ್ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ. ಎಷ್ಟು ಜನಕ್ಕೆ ಸಿಕ್ಕಿದೆ ಬ್ರೂಕರ್ ಪ್ರಶಸ್ತಿ? ಎಷ್ಟು ಜನ ಸಿಕ್ಕಿದೆ? ಮತ್ತೆ ಅದು ಗೌರವಿಸ್ಬೇಕಲ್ಲ. ಅವ್ರಿಗೊಂದು ಗೌರವ ಕೊಡ್ಲಿಕ್ಕೋಸ್ಕರ ಅವ್ರನ್ನ ದಸರಾ ಉದ್ಘಾಟನೆ ಮಾಡಿಸ್ತಾರೆ. ಕೆಲವರು ಮಾತ್ರ, ಎಲ್ಲರೂ ಮಾಡ್ತಾ ಇಲ್ಲ. ಅವರು ಹಿಂದೂಗಳೆಲ್ಲ ಅವ್ರ ಜೊತೆ ಇದ್ದಾರ.